ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬಕ್ಕೆ ನಾನು ಕಾಯಿ ಒಬ್ಬಟ್ಟು ಮಾಡಿ ತೋರಿಸ್ತೀನಿ. ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಒಂದು ಹೊಸ ರೆಸಿಪಿ. ಇದು ಯಾವಾಗೂ ಬೇಳೆ ಒಬ್ಬಟ್ಟು ತಿಂದು ತಿಂದು ಬೇಜಾರಾಗಿರುತ್ತೆ. ಇವತ್ತು ನಾನು ಒಂದು ತೆಂಗಿನಕಾಯಿ ತೊಗೊಂಡು ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಿ ತುರಿದು ಇಟ್ಕೊಂಡಿರೋದು, ಅರ್ಧ ಬಟ್ಲು ಸಕ್ಕರೆ, 2 ಏಲಕ್ಕಿ, 1 ಬಟ್ಲು ಮೈದಾ ಹಿಟ್ಟು. ನೀವು ಬೇಕಾದ್ರೆ ಮೈದಾ ಹಿಟ್ಟಾದರೂ ತೊಗೋಬೋದು, ಗೋಧಿ ಹಿಟ್ಟಾದರೂ ತೊಗೋಬೋದು. ಇದನ್ನ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ, ಬನ್ನಿ. ಇವಾಗ ನಾನು ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಆ ಬಟ್ಲು ಹಿಟ್ಟಿಗೆ ಒಂದು ಬಟ್ಲು ಹಿಟ್ಟು ತೊಗೊಂಡಿದ್ನಲ್ವ, ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು. ನಾನೊಂದು 2 ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಬ್ಬಟ್ಟು ಕಿತ್ತೋಗಲ್ಲ. ಮಾಡ್ಲಿಕ್ಕೆ ಬರಲಾರ್ದವರು ಚಿರೋಟಿ ರವೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಮಾಡ್ಕೋಬೋದು. ಇವಾಗ ನಾನು ಕಲಿಸ್ತಾ ಇದ್ದೀನಿ. ಇದು ನಾನು ಸ್ವಲ್ಪ ನೀರು ಹಾಕ್ಕೊಂಡು, ನಾವು ಸ್ವಲ್ಪ ಗಟ್ಟಿ ಇರಲಿ, ಇದು ಜಾಸ್ತಿ ಆ ಒಬ್ಬಟ್ಟು ಥರ ತೆಳ್ಳಗಿಟ್ಕೋಬೇಡಿ. ಸ್ವಲ್ಪ ಮೀಡಿಯಮ್ ಆಗಿ, ಅಷ್ಟು ಗಟ್ಟಿನೂ ಅಲ್ಲ ಅಷ್ಟು ತೆಳ್ಳಗೂ ಅಲ್ಲ, ಆ ಥರ ಕಲಸಿಟ್ಕೊಂಡ್ರೆ ಕಲಸಿ ಒಂದು 10 ನಿಮಿಷ ಇಡೋದ್ರಾಗೆ ನಾವು ಹೂರಣ ರೆಡಿ ಮಾಡ್ಕೋಬೋದು. ಇವಾಗ ನಾನು ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಚಿರೋಟಿ ರವೆ ಹಾಕಿರ್ತೀವಲ್ವ, ಅದಕ್ಕೆ ನಾವು ಸ್ವಲ್ಪ ಇದನ್ನು ಕಲಿಸ್ಬಿಟ್ಟು ಸ್ವಲ್ಪ ಮುಚ್ಚಿಡಬೇಕು. ಅವಾಗ ಹಿಟ್ಟು ಚೆನ್ನಾಗಿ ಅರಳುತ್ತೆ. ಇದೆ ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ಟು ನಾವು ಒಂದು 2 ನಿಮಿಷ ಇದನ್ನು ಮುಚ್ಚಿಕ್ಕಿ ಪೂರ್ಣ ಮಾಡೋದು ತೋರಿಸ್ತೀನಿ. ನೋಡಿ, ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಸಕ್ಕರೆ ಕರಗಿಸ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ನೀರು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, 1 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ನಾವು ಕರಗಿಸ್ಬೇಕು. ಯಾಕಂದರೆ ಯಾವಾಗೂ ಬೆಲ್ಲದಿಂದ ಮಾಡೋದು, ಇವತ್ತು ನಾನು ಸಕ್ಕರೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಸಕ್ಕರೆ ಕರಗಿದೆ. ನಾನು ಆವಾಗಲೇ ಒಂದು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಲ್ವ, ಅದನ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದರಲ್ಲಿ ಹಿಂಗೆ ತಿರುಗಬೇಕು. ಸ್ವಲ್ಪ ಒಂದು 2 ನಿಮಿಷ ತಿರ್ಕೊಂಡು ಇದನ್ನ ನೋಡಿ, ಈ ಥರ ನಾವು ಸಕ್ಕರೆಯಲ್ಲಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇದೇನು ಸೀದೋಗಲ್ಲ, ಏನೂ ಆಗಲ್ಲ. ಒಂದು 2-3 ನಿಮಿಷ, ಯಾಕಂದರೆ ಹಸಿ ಕಾಯಿ ಇರೋದಕ್ಕೆ ನಾವು ಆ ಥರ ತಿರ್ಕೋಬೇಕಾಗುತ್ತೆ. ನೋಡಿ, ಇದು ಏಲಕ್ಕಿ ಪುಡಿ, ನಾನು 2 ಏಲಕ್ಕಿ ಕುಟ್ಟಿ ಹಾಕ್ಕೊಂಡಿದ್ದೆ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೀವು ಬೇಕಾದ್ರೆ ತುಪ್ಪನ ಹಾಕ್ಕೊಳ್ಳಿ, ತುಪ್ಪ ಇದ್ರೆ. ನೋಡಿ, ಇಷ್ಟೇ. ಜಾಸ್ತಿ ಸಕ್ಕರೆ ಕರಗಿಸೋಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು. ಬೆಲ್ಲದ ಮಾಡಿದರೆ ಜಾಸ್ತಿ ಬೆಲ್ಲಕ್ಕೂ ನೀರು ಹಾಕಬಾರ್ದು. ಒಂದು 2-3 ಸ್ಪೂನಷ್ಟು ಬೆಲ್ಲ ತೊಯ್ದರೆ ಸಾಕು, ಕರಗೋಗುತ್ತೆ. ಸಕ್ಕರೆ ತೊಯ್ದರೆ ಸಾಕು, ಕರಗೋಗುತ್ತೆ. ಅಷ್ಟೇ ಹಾಕ್ಕೊಂಬಿಟ್ಟು ನೀವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಇದು ತುಂಬ ಈಸಿ. ಇದು ಪಾಕ ಮಾಡಬೇಕು, ಅದ್ರಾಗ ಹಾಕಬೇಕು ಅನ್ನೋದು ಏನೂ ಕಷ್ಟ ಇಲ್ಲ. ಸುಮ್ಮನೆ ಹಿಂಗೆ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಕಾಯಿ ಹಾಕ್ಬಿಟ್ಟು ಇದು ಹಸಿ ಕೊಬ್ಬರಿ ಇರೋದಕ್ಕೆ ಸ್ವಲ್ಪ ನಾನು ಇದು ಮಾಡ್ತಾಯಿದ್ದೀನಿ. ಒಣ ಕೊಬ್ಬರಿಲೂ ಮಾಡ್ಕೋಬೋದು. ಇವಾಗ ತಣ್ಣಗಾಗಿದೆ. ನಾನಿವಾಗ ತೊಗೊಂಬಿಟ್ಟು ಇದನ್ನು ಕಟ್ತಾಯಿದ್ದೀನಿ. ನೋಡಿ, ಈ ಥರ ಉಂಡೆ ಕಟ್ಕೊಂಡು ನಿಮಗೆ ಎಷ್ಟೆಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇದನ್ನು ಉಂಡೆ ಕಟ್ಕೊಂಡ್ಬಿಟ್ಟು ಇಟ್ಕೋಬೇಕು. ನೀವು ತಕ್ಷಣ ಸ್ವಲ್ಪ ತಣ್ಣಗಾಗೋದ್ರಾಗೆ ತೊಗೊಂಡು ಕಟ್ಟಿ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಯಾವ ಥರ ಇದೆ. ಈ ಥರ ನಾನು ಎಲ್ಲನೂ ಉಂಡೆ ಕಟ್ಕೊಂಡು ನಿಮ್ಗೆ ಒಬ್ಬಟ್ಟು ಮಾಡಿ ತೋರಿಸ್ತೀನಿ. ನೋಡಿ, ರೆಡಿಯಾಗಿದೆ. ನಾನು ಉಂಡೆ ಕಟ್ಕೊಂಡಿದ್ದೀನಿ. ಒಂದೇ ಕಾಯಿಯಿಂದನೇ ನಾನು ಇಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಒಂದು 2-3-4-5 ತೆಂಗಿನಕಾಯಿ ತೊಗೊಂಡು ನೀವು ಕಾಯಿಗೆ ಒಬ್ಬಟ್ಟು ಮಾಡ್ಕೋಬೋದು. ಈಗ ಇದು ರೆಡಿಯಾಗಿದೆ. ಇವಾಗ ಹಿಟ್ಟು ನಾವು ಅವಾಗ ಕಲಸಿಟ್ಟಿದ್ವಲ್ವ, ಅದು ರೆಡಿ ಇದೆ. ನೋಡಿ, ಎಷ್ಟು ಚೆನ್ನಾಗಿ ನೆಂದಿದೆ. ಇವಾಗ ನಾನು ಹೇಗೆ ಮಾಡೋದಂತೆ ತೋರಿಸ್ತೀನಿ. ನೋಡಿ, ಇಷ್ಟು ದಪ್ಪ ಹಿಟ್ಟು ತೊಗೋಬೇಕು. ಹಿಟ್ಟು ತೊಗೊಂಬಿಟ್ಟು ಈ ಥರ ಮಾಡ್ಕೊಂಡು
ಈ ಥರ ಮಾಡಿಕೊಂಡು ನಾವು ತುಂಬ್ಕೊಂಡು ಇವಾಗ ಲಟ್ಟಿಸಿ ನಿಮಗೆ ತೋರಿಸ್ತೇನೆ. ಕಾಯಿ ಒಬ್ಬಟ್ಟಂತ್ರಿ ಸೂಪರಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಇದು ನೀವು ಕೈಯಿಂದಾದ್ರೂ ತಟ್ಕೋಬೋದು, ಇಲ್ಲಾಂದರೆ ಲಟ್ಟಣಿಗೆಲ್ಲೂ ತಟ್ಕೋಬೋದು. ಹಂಗೆ ಈ ಥರ ಎಣ್ಣೆ ಹಾಕ್ಕೊಂಬಿಟ್ಟು ಲಟ್ಟಣಿಗೆ ತೊಗೊಂಡು ಈ ಥರ ನೀವು ದೊಡ್ಡದಾಗಿ ಮಾಡ್ಕೋಬೋದು. ನೀವು ಇದಕ್ಕೆ ಬೇಕಾದ್ರೆ ಗಸಗಸೆ, ಡ್ರೈ ಫ್ರೂಟ್ಸು ಎಲ್ಲ ನುಣ್ಣಗೆ ಮಾಡಿಬಿಟ್ಟು ಇದರಲ್ಲಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಮನೇಲಿರೋ ಐಟಮ್ಸಿಂದನೇ ಮಾಡಿ ತೋರಿಸ್ತಾಯಿದ್ದೀನಿ. ಸಕ್ಕರೆ, ಏಲಕ್ಕಿ ಪುಡಿ, ಕಾಯಿ, ಹಸಿಕಾಯಿ, ಒಣ ಕೊಬ್ಬರಿ ಇರೋರು ಒಣ ಕೊಬ್ಬರಿಲೇನು ಮಾಡ್ಕೋಬೋದು. ಇನ್ನೂ ಎಷ್ಟು ತೆಳ್ಳಗೆ ಬೇಕಾದರೂ ತೆಳ್ಳಗೂ ತಟ್ಕೋಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂತೆ ಕಾಯಿ ಒಬ್ಬಟ್ಟು. ಇದನ್ನು ಮಾಡಿ ಒಂದು ವಾರ ಇಟ್ಟರು ಏನೂ ಆಗೋಲ್ಲ. ಒಂದು ವಾರ ತನಕ ಒಂದು ಬಾಕ್ಸಲ್ಲಿ ಹಾಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಹಂಚು ಕಾಯಕ್ಕಿಟ್ಟಿದ್ದೀನಿ. ನಾನು ಇವಾಗ ಹಂಚಿಗೆ ಹಾಕ್ಕೊತೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಇವಾಗ ನಾನು ತಟ್ಟಿದ್ನಲ್ವ ಒಬ್ಬಟ್ಟು, ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಕಾಯಿ ಒಬ್ಬಟ್ಟು ಎಷ್ಟು ಚೆನ್ನಾಗಿರುತ್ತಂದರೆ ಅಷ್ಟು ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಕಾಯಿ ನಾನು ತುರಿದು ಹಾಕ್ಕೊಂಡಿರೋದು, ನಿಮ್ಗೆ ಇನ್ನೂ ನುಣ್ಣಗೆ ಬೇಕಂದರೆ, ಇನ್ನೂ ತೆಳ್ಳಗೆ ಬೇಕಂದರೆ, ಈ ಥರ ಕಾಯಿ ಎಲ್ಲ ಕಾಣಬಾರ್ದಂದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡಿಕೊಂಡು ನೀವು ಈ ಥರ ಸಕ್ಕರೆ ಪಾಕದಲ್ಲಿ ಹಾಕ್ಕೋಬೋದು. ಸಕ್ಕರೆ ಬೇಡ ಅನ್ನೋರು ಬೆಲ್ಲದಲ್ಲಿ ಹಾಕ್ಕೋಬೋದು. ನಾನು ಡೈರೆಕ್ಟಾಗಿ ತುರಿದಿರೋ ಕಾಯಿಗೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸೂಪರಾಗಿರುತ್ತೆ. ಒಂದೊಂದು ಹಬ್ಬಕ್ಕೆ ಒಂದೊಂದು ಟೇಸ್ಟು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀವು ತಿರುಗಿ ಹಾಕ್ಕೋಬೋದು. ನೋಡಿ, ಒಂದೆರಡು ಸತಿ ಹೀಗೆ ನೀವು ಬೇಯಿಸ್ಕೊಂಡ್ಬಿಟ್ರೆ ಕಾಯಿ ಒಬ್ಬಟ್ಟು ರೆಡಿ. ತುಪ್ಪ ಹಾಕ್ಕೊಂಡು ಕಾಯಿ ಒಬ್ಬಟ್ಟು ತಿಂತಾಯಿದ್ರೆ ಒಂದು ತಿನ್ನೋರು 2-3 ತಿಂತಾರೆ. ಅಷ್ಟು ಟೇಸ್ಟು, ಅಷ್ಟು ಚೆನ್ನಾಗಿರುತ್ತೆ. ನೀವು ಈ ಥರ ಕಾಯಿ ಮನೇಲಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಕಾಯಿ ಉಳಿದ್ರೆ ನೀವು ಈ ಥರ ಕಾಯಿ ಒಬ್ಬಟ್ಟು ಮಾಡ್ಕೋಬೋದು. ಇವಾಗ ರೆಡಿಯಾಗಿದೆ, ನಾನು ತೆಗಿತಾಯಿದ್ದೆ. ನೋಡಿ, ಇನ್ನೊಂದು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ತುಂಬ್ಕೊಂಬಿಡಿ. ತುಂಬಿಟ್ಟು ಈ ಥರ ನಾವು ಮುಚ್ಚಿಬಿಟ್ಟು ಹಿಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈ ಥರ ತಟ್ಟೋದು. ತುಂಬ ಈಜಿ, ಏನು ಕೆಟ್ಟೋಗಲ್ಲ. ಇದು ಹೂರ್ಣ ಮಾಡೋದು ಈಜಿ. ಸಕ್ಕರೆ ಎಲ್ಲ ಕರಗಿದ ನಂತರ ಹಾಕಿಬಿಟ್ಟು ತಿರುವಿ. ನೀವು ತುಂಬ ತಣ್ಣಗಾಗಕ್ಕೆ ಬಿಡೋಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾದರೆ ಸಾಕು. ಬೇಗನೆ ಸ್ವಲ್ಪ ಕೈ ಬಿಸಿ ಇದ್ರೂ ಕೊಬ್ಬರಿ ಸ್ವಲ್ಪ ನೀರಲ್ಲಿ ಕೈ ಎಜ್ಜಿಬಿಟ್ಟು ನಾವು ಉಂಡೆಗಳು ಕಟ್ಟಿಟ್ಕೋಬೋದು. ನೋಡಿ, ಈ ಥರ ತಟ್ಕೊಂಡ್ಬಿಟ್ಟು ನೀವು ನುಣ್ಣಗೆ ರುಬ್ಬಿದರೆ ಇನ್ನೂ ಚೆನ್ನಾಗಿ, ಇನ್ನೂ ದೊಡ್ಡದಾಗಿ ಬರುತ್ತೆ. ನಾನು ಸುಮ್ಮನೆ ಕಾಯಿ ತುರಿದಿರೋದು ನಿಮಗೆ ತೋರಿಸ್ತಾ ಇದ್ದೀನಿ. ರುಬ್ಬಕ್ಕೆ ಒಬ್ಬೊಬ್ಬರ ಮನೇಲಿ ಕಲ್ಲಿರಲ್ಲ, ಕರೆಂಟ್ ಹೋಗಿರ್ತಾವ. ಅವೆಲ್ಲ ಕಾಯಿ ಬದಲೇ ಸುಮ್ಮನೆ ತುರ್ಕೊಳ್ಳೋದು, ಸಕ್ಕರೆ ಪಾಕ ಮಾಡೋದು, ಇಲ್ಲ ಬೆಲ್ಲದ ಪಾಕ ಮಾಡೋದು. ಈ ಥರ ಅರ್ಜೆಂಟಿಗೆ ಒಬ್ಬಟ್ಟು ತಟ್ಕೊಳ್ಳೋದು. ನೋಡಿ, ಇವಾಗ ನಾನು ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಅದೆಲ್ಲನೂ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡಿ, ಈ ಥರ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ. ತುಂಬ ಲೇಟ್ ಆಗಲ್ಲ. ಬೇಳೆಗಳೆಲ್ಲ ಸ್ವಲ್ಪ ಬೇಜಾರು ಮಾಡ್ಕೋತಾರೆ. ಅಪ್ಪ ಬೇಳೆ ಹಾಕಬೇಕು, ತೆಳ್ಳಗಾದ್ರೆ ಏನು ಮಾಡಬೇಕು ಅನ್ನೋಷ್ಟು ಕಷ್ಟನೇ ಇರಲ್ಲ. 2 ಕಾಯಿ ಇತ್ತ ಪರ ತುರಿದ ಸಕ್ಕರೆ ಇಲ್ಲ ಬೆಲ್ಲನ ಹಾಕ್ದ ಕರ್ಗಿಸ್ತಾ ಹಿಟ್ಟು ಕಲಸಿ ಒಬ್ಬಟ್ಟು ಮಾಡ್ಕೊಂಡು ತಿಂದ ರೆಡಿ ಒಬ್ಬಟ್ಟು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಮಾಡ್ಕೊಂಬರ್ತೀನಿ. ನೋಡಿ, ಕಾಯಿ ಒಬ್ಬಟ್ಟು ಮಾಡಿದ್ದೆಲ್ಲ ರೆಡಿಯಾಗಿದೆ. ನೋಡಿ ಹೇಗಾಗಿದಾವಂತೆ ಕಾಯಿ ಒಬ್ಬಟ್ಟು, ತುಂಬ ಚೆನ್ನಾಗಾಗಿದೆ. ಆಮೇಲೆ ಇದ್ರ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ಕಾಯಿ ಒಬ್ಬಟ್ಟಿಗೆ ತುಪ್ಪನೇ ಕಾಂಬಿನೇಷನ್ನು, ಸಖತ್ತಾಗಿರುತ್ತೆ. ಹಾಕೊಂಡು ತಿನ್ನಿ, ಮಕ್ಕಳಿಗೆಲ್ಲ ಕೊಟ್ಟರೆ. ಇದನ್ನು ಮಾಡಿ ನೀವು ಒಂದು ವಾರವರೆಗೆ ಇಟ್ಟರು ಏನೂ ಆಗೋಲ್ಲ. ಇವಾಗ ಈ ಕಾಯಿ ಒಬ್ಬಟ್ಟು ಮಾಡೋದು ನಾನು ಮುರಿದು ತೋರಿಸ್ತೀನಿ ನಿಮಗೆ. ನೋಡಿ ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ. ನೋಡಿ, ಕಾಯಿ, ಹಸಿಕಾಯಿ ಇಲ್ಲ ಒಣ ಕೊಬ್ಬರಿನೋ ಯಾವುದೋ ತುರಿದ್ಬಿಟ್ಟು ನೀವು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಒಬ್ಬಟ್ಟು ನಿಮಗೆ ಕಾಯಿ ಒಬ್ಬಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.